ಸೊ ಫೈಂಡ್ ಹೈ ಫಂಡ್ಸ್ ಬಂದ್ ನೋಡೋಣ. ಸೊ ನಾವು ನೆಕ್ಸ್ಟ್ ವೀಕ್ದಲ್ಲಿ ಅಂದ್ರೆ ಮಾರ್ಚ್ ಒಂದು ಮಂತ್ದಲ್ಲಿ ಯಾವ ರೀತಿ ನಾವು ಟ್ರೇಡ್ ಮಾಡೋದಕ್ಕೆ ನೋಡೋಣ. ಲಾಸ್ಟ್ ವೀಕ್ದಲ್ಲಿ ಹೇಳಿದ ಪ್ರಕಾರ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ ನಮ್ಗೆ ಹೇಳಿದ್ದೆ. ಸೊ ಅದೇ ರೀತಿ ಏನಾಗಿತ್ತಪ್ಪ ಮಾರ್ಕೆಟ್ ಈ ಒಂದು ವೀಕ್ ಅಲ್ಲಿ ಮಾರ್ಕೆಟ್ ಫಾಲ್ ಆಗಿತ್ತು. ಸೊ ಇವಾಗ ಏನ್ ಮಾಡಪ್ಪ ಈ ಒಂದು ವಿಡಿಯೋದಲ್ಲಿ ಮಂತ್ಲಿ ಅನಾಲಿಸಿಸ್ ಮತ್ತು ವೀಕ್ಲಿ ಅನಾಲಿಸಿಸ್ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಕೊಡ್ರೆ. ಓಕೆ, ಮಂತ್ಲಿ ಮತ್ತು ವೀಕ್ಲಿ ಅನಾಲಿಸಿಸ್ ಸ್ವಲ್ಪ ಒಂದು ವಿಡಿಯೋದಲ್ಲಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಸೆನ್ಸಸ್ ಅನ್ನು ಸ್ವಲ್ಪ ನೋಡ್ಕೊಂಬೋಣ. ಓಕೆ, ಸೊ ಫಸ್ಟ್ ಏನ್ ಮಾಡೋಣಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಏನಾಗಿತ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಜೂನ್ ತಿಂಗಳಲ್ಲಿ ಕೆಳಗಡೆ ಬಂದ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಆಮೇಲೆ ಏನಾಗಿತ್ತಪ್ಪ ಕನ್ಸೋಲೇಷನ್ ಆಗಿ ಮಾರ್ಕೆಟ್ ಕೆಳಗಡೆ ಬೇಕಾಗಿತ್ತು. ಹೌದಾ, ಸೊ ಯಾವಾಗ ಮಾರ್ಕೆಟ್ ಕನ್ಸೋಲೇಷನ್ ಆಗಿ ಮಾರ್ಕೆಟ್ ಕೆಳಗಡೆ ಬೇಕಾಗುತ್ತೆ ಅವಾಗ ಏನಾಗುತ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಈ ರೀತಿ ಫಾಲೋ ಆಗ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾನೇ ಇರ್ತಾವ. ಹೌದಾ, ಸೊ ಅದೇ ರೀತಿಯಾಗಿ ಏನಾಗಿತ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಇಲ್ಲಿ ಏನಾಗಿತ್ತಪ್ಪ ಒಂದ್ 2-3 ತಿಂಗಳ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಕನ್ಸಲ್ಟೇಷನ್ ಆಯಿತು. ಕನ್ಸಲ್ಟೇಷನ್ ಆಗಿಂದ ಈ ಒಂದು ಏರಿಯಾನ 50,000 ಏರಿಯಾನ ಏನಾಗಿತ್ತಪ್ಪ ಕಂಪಲ್ಸರಿ ಕಂಟಿನ್ಯೂಸ್ ಆಗಿ ಏನಾಗಿತ್ತಪ್ಪ ಬ್ರೇಕ್ ಮಾಡ್ಕೊಂಡ್ ಇಲ್ಲಿ ಮಾರ್ಕೆಟ್ ಏನಪ್ಪ ಸಸ್ಟೈನ್ ಆಗಿತ್ತು. ಹೌದಾ, ಸೊ ಅದೇ ರೀತಿಯಾಗಿ ಇಲ್ಲಿ ಸ್ವಲ್ಪ ನೋಡ್ಕೊಂಡ್ರೆ ನೋಡಿ ಮಾರ್ಕೆಟ್ ಏನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ ಮತ್ತೆ ಸ್ವಲ್ಪ ಮೇಲ್ಗಡೆ ಹೋಗಿತ್ತು. ಹೌದಾ, ಸೊ ಮೇಲ್ಗಡೆ ಹೋದ್ರು ಕೂಡ ಏನಿತ್ತು ಅಂದ್ರೆ ಇಲ್ಲಿ ಸ್ವಲ್ಪ ಒಂದು 2 ದಿವಸಗಳ ಮಟ್ಟಿಗೆ ಏನಾಗಿತ್ತಪ್ಪ ಮಾರ್ಕೆಟ್ ಸ್ವಲ್ಪ ಬಯಸ್ ಬಂದ್ರು. ಮತ್ತೆ ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಮತ್ತೆ ತನ್ನ ಲಿಕ್ವಿಡಿಟಿನ ಕೇರ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಕೆಳಗಡೆ ಫಾಲ್ ಆಗಿತ್ತು. ಹೌದಾ, ಸೊ ಇನ್ನು ನೆಕ್ಸ್ಟ್ ವೀಕ್ ದಲ್ಲಿ ಅಂದ್ರೆ ಮಾರ್ಚ್ ಮಂತದಲ್ಲಿ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈ ಒಂದು ಏರಿಯಾ. ಹೌದಾ, ಈ ಒಂದು ಏರಿಯಾದಿಲ್ಲ 48,400. ಓಕೆ, ಈ 48,400 ಮೇನ್ ಏರಿಯಾದಲ್ಲ ಈ ಮೇನ್ ಏರಿಯಾ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ದಲ್ಲಿ ಫಸ್ಟ್ ಸಸ್ಟೈನ್ ಆಗ್ತಕ್ಕಂಥ ಏರಿಯಾ ಯಾವ್ದಪ್ಪ ಅಂದ್ರೆ 47,000. ಹೌದಾ, ಸೊ 47,000 ವರೆಗೆ ಮಾರ್ಕೆಟ್ ಏನಾದ್ರು ಹೋಯ್ತಪ್ಪ ಅಂದ್ರೆ ಅವಾಗ ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ಹೋಗ್ತಪ್ಪ 46,000 ವರೆಗೂ ಕೂಡ ಮಾರ್ಕೆಟ್ ಕೆಳಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಆಮೇಲೆ ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಎಲ್ಲಿ ತನಕ ಹೋಗ್ಬೋದಪ್ಪ ಅಂದ್ರೆ 44,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಇಲ್ಲಿ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಆದ್ರೆ ಮಾರ್ಕೆಟ್ ಇಲ್ಲಿ ಮೇಲ್ಗಡೆ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ನಮ್ಮ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಫಸ್ಟ್ ಈ ಒಂದು ಏರಿಯಾನ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕು. ಇಲ್ಲಿಯಪ್ಪ ಅಂದ್ರೆ 52,000. ಓಕೆ, ಈ 52,000ಕ್ಕಿಂತ ಮೊದಲು ಯಾವಾಗ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕಪ್ಪ ಅಂದ್ರೆ 50,000. ಓಕೆ, 50,000 ಮೊದಲು ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕು. ಅದ್ ಬ್ರೇಕ್ ಮಾಡ್ಕೊಂಡು ಹೋದ ಕೂಡಲೇ 52,000ಕ್ಕೆ ಏನಾಗಬೇಕು ಮಾರ್ಕೆಟ್ ಸ್ವಲ್ಪ ಸಸ್ಟೈನ್ ಆಗಬೇಕು. ಸಸ್ಟೈನ್ ಆದ ಕೂಡಲೇ ಮಾರ್ಕೆಟ್ ಏನಾಗಬೇಕಪ್ಪ ಅಂದ್ರೆ ಸ್ವಲ್ಪ ಅವಾಗ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇಲ್ಲಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾನೇ ಕಡಿಮೆ ಇದೆ. ಆಮೇಲೆ ಇಲ್ಲಿ ಒಂದು ಏನಪ್ಪಾ ಅಂದ್ರೆ ಇಲ್ಲಿ ಸ್ವಲ್ಪ ನೀವು ಟ್ರೆಂಡ್ ಲೈನ್ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನೋಡಿ ಇಲ್ಲಿ ಕಂಟ್ರೋಲ್ಸ್ ಕೂಡ ಟ್ರೆಂಡ್ ಲೈನ್ ಬಂದಿದೆ. ಆಮೇಲೆ ಇಲ್ಲಿನೂ ಕೂಡ ಒಂದು ಟ್ರೆಂಡ್ ಲೈನ್ ಇದೆ. ಇದು ಸ್ವಲ್ಪ ನಾವು ಒಂದು ಜೂಮ್ ಮಾಡ್ಕೊಂಡು ನಿಮ್ಗೆ ತೋರಿಸ್ರೆ ಟ್ರೆಂಡ್ ಲೈನ್ ಹಾಕಿ ತೋರಿಸ್ ನೋಡಿ. ಇಲ್ಲಿಂದ ಇಲ್ಲಿವರೆಗೂ ಸ್ವಲ್ಪ ಬ್ಲಾಕ್ ಕ್ಲಿಯರ್ ಕಾಣುತ್ತೆ. ಓಕೆ, ಸೊ ನೋಡಿ ಇಲ್ಲೊಂದು ಟ್ರೆಂಡ್ ಲೈನ್ ಇದೆ. ಓಕೆ, ಆಮೇಲೆ ಇಲ್ಲೊಂದು ಕೂಡ ಒಂದು ಟ್ರೆಂಡ್ ಲೈನ್ ಇದೆ. ಒಂದು ಟ್ರೆಂಡ್ ಲೈನ್ ಆಮೇಲೆ ಇನ್ನೊಂದು ಟ್ರೆಂಡ್ ಲೈನ್ ನೀವು ಹೌದಾ. ಸೊ ಮಾರ್ಕೆಟ್ ಇವಾಗ ನಿಂತಿರೋದು ಎಲ್ಲಪ್ಪ ಒಂದು ಚಾನಲ್ ನಿಂತಿದೆ. ಹೌದಾ, ಸೊ ಇಲ್ಲಿ ಚಾನಲ್ ಏನಪ್ಪಾ ಅಂತಂದ್ರೆ ಮಾರ್ಕೆಟ್ ನೋಡ್ರಿ ಇಲ್ಲಿ ಕಂಟ್ರೋಲ್ಸ್ ಏನಪ್ಪ ಅಂದ್ರೆ ರೆಸಿಸ್ಟೆನ್ಸ್ ತೊಗೊಂಡು ಮಾರ್ಕೆಟ್ ಕಂಟ್ರೋಲ್ಸ್ ಆಗಿ ಇಲ್ಲಿ ರೆಸಿಸ್ಟೆನ್ಸ್ ತುಂಬಿಸಿದ ಮಾರ್ಕೆಟ್ ಕಂಟ್ರೋಲ್ಸ್ ಸಸ್ಟೈನ್ ಆಗಿ ಮಾರ್ಕೆಟ್ ಕೆಳಗಡೆ ಬೇಕಾಗಿತ್ತು. ಹೌದಾ, ಸೊ ಇಲ್ಲಿ ಏನಪ್ಪಾ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಈ ಒಂದು ಏರಿಯಾ ಇದೆಯಲ್ಲ ಇದನ್ನು ಕೂಡ ಒಂದು ಏನಪ್ಪಾ ಅಂದ್ರೆ ರೆಸಿಸ್ಟೆನ್ಸ್ ಏರಿಯಾ ಇದೆ. ಇದನ್ನು ಕೂಡ ಒಂದು ರೆಸಿಸ್ಟೆನ್ಸ್ ಏರಿಯಾ ಇದೆ. ಹೌದಾ, ಸೊ ಆಮೇಲೆ ಇದನ್ನು ಕೂಡ ಒಂದು ರೆಸಿಸ್ಟೆನ್ಸ್ ಏರಿಯಾ, ಇದನ್ನು ಕೂಡ ಒಂದು ರೆಸಿಸ್ಟೆನ್ಸ್ ಏರಿಯಾ. ಇದು ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಇದು ಸಪೋರ್ಟ್ ಏರಿಯಾದಲ್ಲಿ ಬಂದು ಮಾರ್ಕೆಟ್ ನಿಂತಿದೆ. ಒಂದು ಏನಾದ್ರು ಈ ಒಂದು ಸಪೋರ್ಟ್ ಏರಿಯಾ ಓಕೆ 48,300 ಈ 48,300 ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ನೆಕ್ಸ್ಟ್ ಎಲ್ಲಿ ತನಕ ಸಪೋರ್ಟ್ ತಗೋಬೇಕಪ್ಪ ಈ ಒಂದು ಏರಿಯಾ. ಓಕೆ, ಈ ಒಂದು ಎಲ್ಲಿ 46,000 ಕೂಡ ಮಾರ್ಕೆಟ್ ಇಲ್ಲಿ ಬಂದ ಕಿಶನ್ ಏನಾದ್ರು ಮಾರ್ಕೆಟ್ ಇಲ್ಲಿ ಸಪೋರ್ಟ್ ತಗೊಳ್ಳೋದು ಈ ಸಪೋರ್ಟ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ 44,000 ಕೂಡ ಮಾರ್ಕೆಟ್ ಇಲ್ಲಿ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಅಥವಾ ಇಲ್ಲಿ ಏನಾದ್ರು ಒಂದು ರೆಡ್ ಕ್ಯಾಂಡಲ್ ಈ ಒಂದು ಮಾರ್ಚ್ ಮಂತದಲ್ಲಿ ಏನಾದ್ರು ಒಂದು ಗ್ರೀನ್ ಕ್ಯಾಂಡಲ್ ಓಕೆ ಮಾರ್ಚ್ ಮಂತಲ್ಲಿ ಏನಾದ್ರು ಗ್ರೀನ್ ಕ್ಯಾಂಡಲ್ ಏನಾದ್ರು ಇಲ್ಲಿ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಅವಾಗ ಕೂಡ ಮಾರ್ಕೆಟ್ ಇಲ್ಲಿ ಕಂಟ್ರೋಲ್ಸ್ ಆಗಿ ಮೇಲ್ಗಡೆ ಹೋಗ್ತದೆ ಚಾನ್ಸಸ್ ಇದೆ. ಬಟ್ ಮೇನ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಈ ಒಂದು ಟ್ರೆಂಡ್ ಲೈನ್. ಓಕೆ, ಈ ಸೆಕೆಂಡ್ ಟ್ರೆಂಡ್ ಲೈನ್ ಏನಿಲ್ಲ ಈ ಒಂದು ಸೆಕೆಂಡ್ ಟ್ರೆಂಡ್ ಲೈನ್ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ಸೆಕೆಂಡ್ ಟ್ರೆಂಡ್ ಲೈನ್ ಸಪೋರ್ಟ್ ಏನು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡಿತ್ತು ಅಂದ್ರೆ 44,000 ಕೂಡ ಮಾರ್ಕೆಟ್ ಕೆಳಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾನೇ ಇರುತ್ತೆ. ಸೊ ಇದೇ ಒಂದು ವೀಕ್ಲಿ ಅನಾಲಿಸಿಸ್ ಸ್ವಲ್ಪ ನೋಡಿದ್ರೆ ವೀಕ್ಲಿ ಅನಾಲಿಸಿಸ್ ಕೂಡ ಸ್ವಲ್ಪ ನೋಡ್ರಿ ಏನ್ ಸಿಂಪಲ್ ಇದೆ ವೀಕ್ಲಿ ಅನಾಲಿಸಿಸ್ ಕೂಡ. ಓಕೆ, ನೋಡ್ರಿ ವೀಕ್ಲಿ ಅನಾಲಿಸಿಸ್ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಟ್ರೆಂಡ್ ಲೈನ್ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡ ಬಂದಿದ್ದಿಲ್ಲ. ಹೌದಾ, ಇದು ಒಂದು ಸಪೋರ್ಟ್ ತಗೊಂಡಿದೆ, ಇದನ್ನು ಕೂಡ ಒಂದು ಸಪೋರ್ಟ್ ತಗೊಂಡಿದೆ. ಹೌದಾ, ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಕಂಟ್ರೋಲ್ಸ್ ಆಗಿ ಈ ರೀತಿ ಏನಾಗಿತ್ತಪ್ಪ ಅಂದ್ರೆ ಕಂಟ್ರೋಲ್ಸ್ ಬ್ರೇಕ್ ಮಾಡ್ಕೊಂಡು ಇದು ಕೆಳಗಡೆ ಬಂದು
ಮತ್ತೆ ಮೇಲ್ಗಡೆ ಹೋಗಿ ಈ ಒಂದು ಏನಪ್ಪ ಅಂದ್ರೆ ಈ ಒಂದು ಡೋಜಿ ಕ್ಯಾಂಡಲ್ ಮೇಲ್ಗಡೆ ಹೋಗಬೇಕಾಗಿತ್ತು, ಅದು ಮಾರ್ಕೆಟ್ ಮೇಲ್ಗಡೆ ಹೋಗಿಲ್ಲ. ಅದು ಏನಿದಪ್ಪ ಫಾಲೋ ಥ್ರೂ ಆಗದೆ ಮಾರ್ಕೆಟ್ ಕೆಳಗಡೆ ಬ್ರೇಕ್ ಮಾಡಿದ್ರು. ಸೊ ಕೆಳಗಡೆ ಬ್ರೇಕ್ ಮಾಡ್ಕೊಂಡಿದ್ದಪ್ಪ ಅಂದ್ರೆ ನೆಕ್ಸ್ಟ್ ವೀಕಲ್ಲಿ ಈ ಒಂದು ಏನಾದ್ರು ಇದೇನಿದೆ ಕ್ಯಾಂಡಲ್ ಇದೆಯಲ್ಲ ಈ ಎರಡು ಕ್ಯಾಂಡಲ್, ಈ ಡೋಜಿ ಕ್ಯಾಂಡಲ್ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಓಪನ್ ಆಯ್ತಪ್ಪ ಅಂದ್ರೆ ಅವಾಗ ಈ ಫಸ್ಟ್ ನಮ್ಗೆ ಟಾರ್ಗೆಟ್ ಯಾವ್ದು ರೀಚ್ ಆಗುತ್ತಪ್ಪ ಅಂತಂದ್ರೆ ಈ ಒಂದು ಟಾರ್ಗೆಟ್ ಅನ್ನ ನಾವು ರೀಚ್ ಮಾಡೋ ಚಾನ್ಸಸ್ ಇದೆ. ಯಾವ್ದಪ್ಪ ಅಂತಂದ್ರೆ 47,000 ಬ್ರೇಕ್ ಮಾಡ್ಕೊಂಡಿದ್ದಪ್ಪ 46,000. ಈ 46,000 ಬ್ರೇಕ್ ಮಾಡ್ಕೊಂಡಿದ್ದಪ್ಪ ನಮ್ಮ ಡೈರೆಕ್ಟ್ ಆಗಿ ಎಲ್ಲಿವರೆಗೂ ಕೂಡ ಹೋಗೋದಪ್ಪ ಅಂದ್ರೆ 44,000 ಕೂಡ ಈಸಿಯಾಗಿ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಆದ್ರೆ ಇಲ್ಲಿ ಏನಾದ್ರು ಒಂದು ಗ್ರೀನ್ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಗ್ರೀನ್ ಕ್ಯಾಂಡಲ್ ಮಾಡ್ಕೊಂಡು ಹೋಗ್ಬೇಕಪ್ಪ ಅಂದ್ರೆ ಫಸ್ಟ್ 50,000 ಬ್ರೇಕ್ ಮಾಡ್ಕೋಬೇಕು, ಆಮೇಲೆ 52,000 ಬ್ರೇಕ್ ಮಾಡ್ಬೇಕು. ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ಯಾಟರ್ನ್ ಗಳಲ್ಲಿ ಈ ಒಂದು ನಮ್ಗೆ ಬ್ಯಾಂಕ್ ನಿಂತ್ಕೊಂಡ್ಬಿಟ್ಟಿದೆ. ಹೌದಾ? ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನೀವು ಈ ಚಾನಲ್ ಹೋಗ್ತಕ್ಕಂಥ ಒಂದು ಸಿಚುವೇಶನ್ ದಲ್ಲಿ ಮಾರ್ಕೆಟ್ ಅನ್ನ ನೆಕ್ಸ್ಟ್ ವೀಕ್ ದಲ್ಲಿ ಈ ಒಂದು ಮಾರ್ಚ್ ದಲ್ಲಿ ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತ ಸ್ವಲ್ಪ ನೀವು ಗಮನ ಕೊಟ್ಟು ಮಾಡೋದು ತುಂಬಾನೇ ಒಳ್ಳೇದಂತ ಹೇಳಿ ನಾನು ಅನ್ಸುತ್ತೆ. ಸೊ ಅದೇ ರೀತಿಯಾಗಿ ನಾವು ಒಂದು ನಿಫ್ಟಿಯನ್ನು ನೋಡ್ಕೊಂಡ್ರೆ, ಓಕೆ, ನಿಫ್ಟಿ ನೋಡ್ರಿ ಸಿಂಪಲ್ ಇದೆ. ನಿಫ್ಟಿ ಕಂಟಿನ್ಯೂಸ್ ಏನಿದಪ್ಪ ಅಂದ್ರೆ ಟ್ರೆಂಡ್ ಲೈನ್ ಅಲ್ಲಿ ಇದೆ. ಹೌದಾ? ಇಲ್ಲೊಂದು ಏನಿದಪ್ಪ ಅಂದ್ರೆ ಟ್ರೆಂಡ್ ಲೈನ್ ಅಲ್ಲಿ ಇದೆ. ಈ ಟ್ರೆಂಡ್ ಲೈನ್ ಏನಿದಪ್ಪ ಮಾರ್ಕೆಟ್ ಟ್ರೆಂಡ್ ಲೈನ್ ಟಚ್ ಮಾಡ್ಕೊಂಡು ಬ್ರೇಕ್ ಮಾಡಿದ್ರೆ ಚಾನ್ಸಸ್ ಸುಮ್ಮನೆ ಇದೆ. ಯಾಕಪ್ಪ ನೋಡ್ರಿ 1 2 3 4 4 5 ಈಗ 5 ಮಂತ್ ಆಯ್ತಪ್ಪ ಅಂದ್ರೆ ಕಂಟಿನ್ಯೂಸ್ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಿದೆ. ಆದ್ರೆ ಇಲ್ಲಿ ಕಂಟಿನ್ಯೂಸ್ ಯಾವ ರೀತಿ ಮೇಲ್ಗಡೆ ಹೋಗಿಲ್ಲ ಅದೇ ರೀತಿ ಕಂಟಿನ್ಯೂಸ್ ಮಾರ್ಕೆಟ್ ಫಾಲ್ ಆಗ್ತಿದೆ. ಒಂದ್ ವೇಳೆ ಏನಾದ್ರು ಈ ಒಂದು ಲೈನ್ ಅನ್ನ ಇದು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡಿದ್ದಪ್ಪ 22,100, ಓಕೆ, 22,100 ಏನೋ ಬ್ರೇಕ್ ಮಾಡ್ಕೊಂಡಿದ್ದಪ್ಪ ಅಂದ್ರೆ ಅವಾಗ ನೆಕ್ಸ್ಟ್ ಮಾರ್ಕೆಟ್ ಎಲ್ಲಿ ಹೋಗ್ತಪ್ಪ ಅಂದ್ರೆ 20,800. ಈ 20,800 ಏನೋ ಬ್ರೇಕ್ ಮಾಡ್ಕೊಂಡು ಹೋಗ್ತೀವಿ. ಈ 20,800 ಬ್ರೇಕ್ ಮಾಡ್ಕೊಂಡು ಹೋಗ್ತಪ್ಪ ಡೈರೆಕ್ಟ್ ಆಗಿ ಮಾರ್ಕೆಟ್ ಎಲ್ಲಿ ಅಂದ್ರೆ 22,000 ಕೂಡ ಮಾರ್ಕೆಟ್ 20,000 ಕೂಡ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಇಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ 20,000 ಮತ್ತು 19,000. ಓಕೆ, 20,000 ಮತ್ತು 19,000 ಈ ಎರಡು ಏನ್ ಟಾರ್ಗೆಟ್ ಇದಲ್ಲ, ಈ 19,000 ಮತ್ತು 20,000 ಏನ್ ಝೋನ್ ಇದೆಯಲ್ಲ, ಈ ಝೋನ್ ದಲ್ಲಿ ಮಾರ್ಕೆಟ್ ಏನಾದ್ರು ಈ ರೀತಿ ಕನ್ಸಲ್ಟೇಷನ್ ಆಗಿ ಮತ್ತೆ ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ನಮಗೆ ಡೈರೆಕ್ಟ್ ಆಗಿ 16,000 ವರೆಗೂ ಕೂಡ ಮಾರ್ಕೆಟ್ ಕೆಳಗಡೆ ಫಾಲ್ ಮಾಡ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾ ನಮಗೆ ಏನ್ ಮಾಡೋದಪ್ಪ ಅಂದ್ರೆ ಇಲ್ಲಿ ನಿಫ್ಟಿ ಒಳಗ ನಾವು ನೋಡ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾ ಇದೆ. ಹೌದಾ? ಇಲ್ಲಿ ನಾವು ಸ್ವಲ್ಪ ಒಂದು ವೀಕ್ಲಿ ಅನಾಲಿಸಿಸ್ ನೋಡ್ಕೊಂಡ್ರೆ ವೀಕ್ಲಿ ಅನಾಲಿಸಿಸ್ ಲಾಸ್ಟ್ ವೀಕ್ಲಿ ಅನಾಲಿಸಿಸ್ ನಮಗೆ ಹೇಗೆ, ಹೌದಾ, ಲಾಸ್ಟ್ ವೀಕ್ಲಿ ಅನಾಲಿಸಿಸ್ ನಮಗೆ ಹೇಗಪ್ಪ ಅಂದ್ರೆ ಈ ಒಂದು ಕ್ಯಾಂಡಲ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಕೆಳಗಡೆ ಮಾರ್ಕೆಟ್ ಕೆಳಗಡೆ ಫಾಲ್ ಆಗುತ್ತೆ ಅಂತ ಹೇಳಿದ್ರೆ ಅದೇ ರೀತಿ ಏನಿದೆಪ್ಪ ಮಾರ್ಕೆಟ್ ಕೆಳಗಡೆ ಫಾಲ್ ಆಗಿದೆ. ಹೌದಾ? ನೋಡ್ರಿ ಇಲ್ಲೊಂದು ಟ್ರೆಂಡ್ ಲೈನ್ ಇದೆ ಕಂಟಿನ್ಯೂಸ್. ಈ ಟ್ರೆಂಡ್ ಲೈನ್ ಏನಪ್ಪ ಎಲ್ಲಿ ಬ್ರೇಕ್ ಮಾಡಿಲ್ಲ. ಓಕೆ, ಇಲ್ಲಿನೂ ಕೂಡ ಸ್ವಲ್ಪ ರೆಸಿಸ್ಟೆನ್ಸ್ ರೆಸ್ಪೆಕ್ಟ್ ಮಾಡಿದೆ, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ರೆಸ್ಪೆಕ್ಟ್ ಮಾಡಿದೆ, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ರೆಸ್ಪೆಕ್ಟ್ ಮಾಡಿದೆ, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ರೆಸ್ಪೆಕ್ಟ್ ಮಾಡಿದೆ. ಹೌದಾ? ಇಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂದ್ರೆ ಈ ಒಂದು 21,000. ಓಕೆ, ಈ 21,000 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿ ತನಕ ಹೋಗ್ಬೋದಪ್ಪ ಅಂದ್ರೆ 20,000 ವರೆಗೂ ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಈ 20,000 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಯಾವಾಗ ಇಲ್ಲಿ ಇಂಪಾರ್ಟೆಂಟ್ ಪಾ ಅಂತಂದ್ರೆ 20,000 ಮತ್ತು 19,000. ಓಕೆ, ಈ 20,000 19,000 ಮಾರ್ಕೆಟ್ ಏನಾಯ್ತಪ್ಪ ಅಂದ್ರೆ ಕಂಟ್ರೋಲ್ ತುಂಬಾ ದಿನಗಳವರೆಗೆ ಏನಾಯ್ತಪ್ಪ ಕನ್ಸಲ್ಟೇಷನ್ ಆಗಿರೋದ್ರಿಂದ ಮಾರ್ಕೆಟ್ ಒಂದೆರಡು ದಿವಸ ಸ್ಟೇ ಮಾಡಬಹುದು. ಆದ್ರೆ ಒಂದ್ ವೇಳೆ ಏನಾದ್ರು 19,000 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ 16,000 ಅಂದ್ರೆ ತುಂಬಾನೇ ಲೋಯೆಸ್ಟ್ ವರ್ಗು ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಅಥವಾ ಈ 21,000 ಏನಾದ್ರು ಮಾರ್ಕೆಟ್ ಸಸ್ಟೈನ್ ಮಾಡ್ತಪ್ಪ ಅಂದ್ರೆ ಓಕೆ, 21,000 ಮಾರ್ಕೆಟ್ ಏನಾದ್ರು ಸಸ್ಟೈನ್ ಮಾಡಿ ಈ ಟ್ರೆಂಡ್ ಲೈನ್ ಮಾರ್ಕೆಟ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮೇಲ್ಗಡೆ ಅವಾಗ ಏನಾಗ್ತದಪ್ಪ ಅಂದ್ರೆ ಮತ್ತೆ ಸ್ವಲ್ಪ ಅಪ್ ಟ್ರೆಂಡ್ ನಾವು ಕಾಣ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾನೇ ಇರುತ್ತೆ. ಹಾಗಾಗಿ ಏನ್ ಮಾಡಿರಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ಸ್ವಲ್ಪ ನೀವು ಯಾವ ರೀತಿ ಟ್ರೈ ಮಾಡಬೇಕು ಯಾವ ರೀತಿ ಇಲ್ಲ, ಓಕೆ, ಯಾವ ಒಂದು ಝೋನ್ ದಲ್ಲಿ ನಾವು ಇದೀವಿ ಅಂತಕ್ಕಂಥದ್ದು ಸ್ವಲ್ಪ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಏರಿಯಾ. ಈಗ ನಮಗೆ ಟೋಟಲ್ ಆಗಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ 21,000ದಿಂದ 20,500, 21,000ದಿಂದ 20,500 ಕೂಡ ಮಾರ್ಕೆಟ್ ನಮ್ಗ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೃಷಿ ಏರಿಯಾದಲ್ಲಿದೆ. ಅದಕ್ಕೆ ಏನ್ ಮಾಡಿರಪ್ಪ ಅಂದ್ರೆ ನೆಕ್ಸ್ಟ್ ಇದರಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಯಾವ ರೀತಿ ಟ್ರೈ ಮಾಡಬೇಕು ಸ್ವಲ್ಪ ನೋಡ್ಕೊಂಡು. ಸೊ ಅದೇ ರೀತಿಯಾಗಿ ನಾವು ಸೆನ್ಸೆಕ್ಸ್ ನೋಡ್ಕೊಂಡ್ರೆ ಸೆನ್ಸೆಕ್ಸ್ ಕೂಡ ಏನಾಗಿದೆಪ್ಪ ಅಂತ ನೋಡ್ರಿ ಅದೇ ರೀತಿಯಾಗಿ ಟ್ರೆಂಡ್ ಲೈನ್ ನೋಡ್ರಿ, ಟ್ರೆಂಡ್ ಲೈನ್ ದಲ್ಲಿ ಏನಪ್ಪಾ ಅಂದ್ರೆ ಮಾರ್ಕೆಟ್ ಅಂತ ಟ್ರೆಂಡ್ ಲೈನ್ ಇವಾಗ ಬ್ರೇಕ್ ಮಾಡಿದೆ. ಹೌದಾ? ಈ ಟ್ರೆಂಡ್ ಲೈನ್ ಅನ್ನ ಬ್ರೇಕ್ ಮಾಡಿದೆ, ಆಮೇಲೆ ಮೇಲ್ಗಡೆ ಇರ್ತಕ್ಕಂಥದ್ದು ಮೊದಲೇ ಬ್ರೇಕ್ ಮಾಡಿದೆ. ಹೌದಾ? ಸೊ ಈ ಬ್ರೇಕ್ ಮಾಡಿರೋದ್ರಿಂದ ಮಾರ್ಕೆಟ್ದಲ್ಲಿ ಏನಾಗ್ಬೋದಪ್ಪ ಹೆವಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಯಾಕಪ್ಪ ಅಂದ್ರೆ ಈ ಏನಿದೆ ಡೋಜಿ ಕ್ಯಾಂಡಲ್ ನೋಡ್ಕೊಂಡ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಮೇಲ್ಗಡೆ ಹೋಗಬೇಕಾಗಿತ್ತು, ಮಾರ್ಕೆಟ್ ಮೇಲ್ಗಡೆ ಹೋಗಲಿಲ್ಲ. ಓಕೆ, ಸೊ ಅದಕ್ಕೆ ಏನ್ ಮಾಡ್ಬೋದಪ್ಪ ಅಂದ್ರೆ ಇವಾಗ ಮಾರ್ಕೆಟ್ ದಲ್ಲಿ ನಮಗೆ ತುಂಬಾ ಕ್ರಿಸ್ಟಲ್ ಆಗಿರ್ತಕ್ಕಂಥ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ಈ ಒಂದು ಪಾಯಿಂಟ್ 73,000. ಓಕೆ,
ಈ 73,000 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನೆಕ್ಸ್ಟ್ ವೀಕ್ದಲ್ಲಿ 73,000 ಮಾರ್ಕೆಟ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗೋದಪ್ಪ 70,000 ವರೆಗೂ ಕೂಡ ಮಾರ್ಕೆಟ್ ನಮಗೆ ಫಾಲ್ ಆಗ್ತಕ್ಕಂಥ ಚಾನ್ಸಸ್. ಈ 70,000 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತು ಅಂದ್ರೆ ಡೈರೆಕ್ಟ್ ಆಗಿ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂತಂದ್ರೆ 65,000 ವರೆಗೂ ಕೂಡ ಮಾರ್ಕೆಟ್ ಕೆಳಗಡೆ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ಮೇಜರ್ ಸಪೋರ್ಟ್ ಯಾವುದಪ್ಪ ಅಂದ್ರೆ 73,000 ಮತ್ತು 72,000 ಈ ಮೇಜರ್ ಸಪೋರ್ಟ್ ಆಗಿರ್ತಕ್ಕಂಥ ಕಾರಣದಿಂದ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಕನ್ಸೋಲೇಷನ್ ಗೆ ಮತ್ತೆ ಮಾರ್ಕೆಟ್ ಕೆಳಗಡೆ ಬಿತ್ತಪ್ಪ ಅಂದ್ರೆ 65,000 ವರೆಗೂ ಕೂಡ ಮತ್ತು 66,000 ವರೆಗೂ ಮಾರ್ಕೆಟ್ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾನೇ ಇರ್ತಾವ. ಓಕೆ, ಸೊ ಇದನ್ನ ನಾವು ಒಂದು ಏನಪ್ಪಾ ಅಂತಂದ್ರೆ ವೀಕ್ಲಿ ಅನಾಲಿಸಿಸ್ ಸ್ವಲ್ಪ ನೋಡ್ಕೊಂಡ್ರೆ ಇಲ್ಲಿ ನೋಡ್ರಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಅಲ್ಲಿ ಬಿದ್ದಿರಪ್ಪ ಅಂದ್ರೆ ನೋಡ್ರಿ ಇಲ್ಲಿನೂ ಕೂಡ ಒಂದ್ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ರೆಸಿಸ್ಟೆನ್ಸ್ ತಗೊಂಡಿದೆ, ಇಲ್ಲಿನೂ ರೆಸಿಸ್ಟೆನ್ಸ್ ತಗೊಂಡಿದೆ, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ತಗೊಂಡಿದೆ, ಇಲ್ಲಿನೂ ಕೂಡ ರೆಸಿಸ್ಟೆನ್ಸ್ ತಗೊಂಡಿದೆ. ಆಮೇಲೆ ಈ ಒಂದು ಟ್ರೆಂಡ್ ಲೈನ್ ಏನಿದೆ ಈ ಟ್ರೆಂಡ್ ಲೈನ್ ಮಾರ್ಕೆಟ್ ಏನಾಗಿದೆಪ್ಪ ಇವಾಗ ಬ್ರೇಕ್ ಮಾಡ್ಕೊಂಡು ಬಂದಿದೆ. ಹೌದಾ, ಸೊ ಯಾವಾಗ ಈ ಒಂದು ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ಕೊಂಡು ಬಂದಿದ್ದಿಲ್ಲ ಈ ಒಂದು ಏರಿಯಾ ಏನಿದೆಯಲ್ಲ 72,000. ಓಕೆ, ಈ 72,000 ಏನಪ್ಪಾ ಅಂದ್ರೆ ತುಂಬಾನೇ ಕ್ರೂಷಿಯಲ್ ಆಗಿರ್ತಕ್ಕಂಥ ಒಂದು ಟೈಮ್ ಫ್ರೇಮ್ ಇದೆ. ಓಕೆ, ಈ 72,000 ತುಂಬಾನೇ ಕ್ರೂಷಿಯಲ್ ಆಗಿರ್ತಕ್ಕಂಥದ್ದು ಟೈಮ್ ಫ್ರೇಮ್ ಇದೆ. ಈ ಒಂದು ಏನಾದ್ರು 72,000 ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂತಪ್ಪ ಅಂದ್ರೆ ಮಾರ್ಕೆಟ್ ಡೈರೆಕ್ಟ್ ಆಗಿ ಎಲ್ಲಿವರೆಗೂ ಹೋಗೋದಪ್ಪ ಅಂತಂದ್ರೆ ನಮಗೆ 69,000 ವರೆಗೂ ಕೂಡ ಮಾರ್ಕೆಟ್ ಕೆಳಗಡೆ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಈ ಟ್ರೆಂಡ್ ಲೈನ್ ಅನ್ನ ಎಲ್ಲಿ ಮಾರ್ಕೆಟ್ ಬ್ರೇಕ್ ಮಾಡ್ತಾ ಇಲ್ಲ. ಓಕೆ, ಮಾರ್ಕೆಟ್ ಎಲ್ಲಿ ಬ್ರೇಕ್ ಮಾಡ್ತಾ ಇಲ್ಲ, ಅದಕ್ಕೆ 72,000 ತುಂಬಾನೇ ಕ್ರೂಷಿಯಲ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಇರೋದ್ರಿಂದ ಯಾವಾಗ ಇದು 72,000 ಬ್ರೇಕ್ ಮಾಡುತ್ತಾ ಅವಾಗ ಮಾರ್ಕೆಟ್ ಏನಾಗ್ತದಪ್ಪ ಅಂತಂದ್ರೆ 69 ಅಥವಾ 65,000 ವರೆಗೂ ಕೂಡ ಮಾರ್ಕೆಟ್ ಕೆಳಗಡೆ ಹೋಗ್ತಕ್ಕಂಥ ಇಲ್ಲೇ ಚಾನ್ಸಸ್ ತುಂಬಾ ಇದೆ. ಸೊ ಹೇಗೆ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ವೀಕ್ದಲ್ಲಿ ಯಾವ ರೀತಿ ಟ್ರೇ ಮಾಡ್ಬೇಕು ಅಂತ ಸ್ವಲ್ಪ ನೋಡ್ಕೊಂಡ್ಬೋದು. ಯಾಕಪ್ಪ ಅಂದ್ರೆ ಇಲ್ಲಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಓಕೆ ಇವೆಲ್ಲ ಏನಾಗಿದೆಪ್ಪ ಇವಾಗ ತುಂಬಾನೇ ವೀಕ್ ಆಗಿದೆ ಅಂದ್ರೆ ಡೌನ್ ಟ್ರೆಂಡ್ ಇದೆ. ಹಾಗಾಗಿ ಗ್ಲೋಬಲ್ ರಿಸೆಷನ್ ಕೂಡ ಏನಾಗಿದೆಪ್ಪ ಅಂದ್ರೆ ಇದಕ್ಕೆ ಸಪೋರ್ಟ್ ಮಾಡುತ್ತೆ. ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನೆಕ್ಸ್ಟ್ ವೀಕ್ದಲ್ಲಿ ಯಾವ ರೀತಿ ಟ್ರೇ ಮಾಡ್ಬೇಕಂತಂದ್ರೆ ನಿಮ್ದೇ ಆಗಿರ್ತಕ್ಕಂಥ ಒಂದು ಸ್ವಂತ ಅನಲೈಸೇಷನ್ ನೋಡ್ಕೊಂಡು ನೀವು ಟ್ರೈ ಮಾಡಿ. ಓಕೆ, ಬಾಯ್.